ಕೇರಳ ಫೈಲ್ಸ್ ನಂತಹ ಸಿನಿಮಾಗಳನ್ನ ಪ್ರೋತ್ಸಾಹ ಮಾಡ್ತಾರೆ. ಯಾಕೆ ಈಗ ಧರ್ಮಸ್ಥಳ ಫೈಲ್ಸ್ ಅಂತ ಹೇಳಿ ಸಿನಿಮಾ ಮಾಡ್ಲಿಕ್ಕೆ ಸಂಘ ಪರಿವಾರ ಫಂಡಿಂಗ್ ಮಾಡ್ತಾ ಇಲ್ಲ? ಅನನ್ಯ ಭಟ್, ಪ್ರಭಾಕರ್ ಭಟ್ರ ಅದೇ ಜಾತಿಯವರು, ಬ್ರಾಹ್ಮಣ ಜಾತಿಯವರು. ಆ ತಾಯಿ ಬಂದು ಕಣ್ಣೀರು ಬಿಡುವಾಗ್ಲೂ ಕೂಡ ಪ್ರಭಾಕರ್ ಭಟ್ರಿಗೆ ಬ್ರಾಹ್ಮಣತ್ವದ ಬಗ್ಗೆ ನೆನಪಾಗ್ತಾ ಇಲ್ಲ. ಶೋಭಾ ಕರಂದ್ಲಾಜೆ ಅವರೇ, ಎಲ್ಲಿ ಹೋಗಿ ಬಿದ್ದುಕೊಂಡಿದ್ದೀರಿ? ಯಾಕೆ ನಿಮ್ಗೆ ಧರ್ಮಸ್ಥಳದ ಬಸ್ ಸಿಗ್ತಾ ಇಲ್ವಾ ಅಥವಾ ರಸ್ತೆ ಗೊತ್ತಾಗ್ತಾ ಇಲ್ವಾ? ಮಂಗಳೂರಿನ ಬ್ರಿಜೇಶ್ ಚೌಟರ್ ಅವರೇ, ಎಲ್ಲಿ ಹೋಗಿದೆ ನಿಮ್ಮ ಬದ್ಧತೆ? ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆ ಇಷ್ಟು ದೊಡ್ಡ ಪ್ರಶ್ನೆಯನ್ನ ವಿಚಾರವನ್ನ ನೀವು ಪಾರ್ಲಿಮೆಂಟ್ ಅಲ್ಲಿ ಎತ್ತಾ ಇಲ್ಲ? ನೀವು ನಿಮ್ಮ ಬದ್ಧತೆಯನ್ನು ಇಲ್ಲಿ ಪ್ರದರ್ಶಿಸಿ. ಇಲ್ಲದಿದ್ರೆ ಜನರು ಮುಂದಿನ ದಿನಗಳಲ್ಲಿ ನಿಮ್ಮನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೊಡೆದೋಡಿಸ್ತಾರೆ. ಸೌಹಾರ್ದ ಬಯಸುವಂತಹ ಜನತೆಗಿರುವಂತಹ ಕನ್ಸರ್ನ್ ಏನಂತ ಹೇಳಿದ್ರೆ, ಆ ಜೀವಗಳು ಏನಿದೆ, ಹೋದಂತಹ ಜೀವಗಳು, ಅವುಗಳಿಗೆ ನ್ಯಾಯ ಸಿಗ್ಬೇಕು. ಆ ಕುಟುಂಬಗಳ ಕಣ್ಣೀರನ್ನು ಒರೆಸುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು. ಬಿಜೆಪಿ ಮತ್ತು ಸಂಘ ಪರಿವಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನೇ ಆದ್ರೂ ಕೂಡ ಧರ್ಮದ ಹೆಸರು ಎತ್ತಿಕೊಂಡು ಬಂದು ಅದು ಹಾಗೆ ಆಯ್ತು, ಹೀಗಾಯ್ತು, ಮುಸಲ್ಮಾನರು ಹಾಗೆ ಮಾಡಿದ್ರು, ಹಿಂದೂಗಳ ಭಾವನೆಗೆ ಧಕ್ಕೆ ಆಯ್ತು, ಲವ್ ಜಿಹಾದ್ ಮಾಡ್ತಾ ಇದ್ದಾರೆ, ಅದು ಮಾಡ್ತಾ ಇದ್ದಾರೆ ಅಂತೇಳಿ ಬೊಬ್ಬೆ ಹಾಕಿಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಂಕಿ ಹಚ್ಚುವಂತ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾರೆ. ಅವರು ಒಂದು ಸಣ್ಣ ಅವಕಾಶವನ್ನು ಕೂಡ ಅವರು ಬಿಡುವುದಿಲ್ಲ. ಈ ಪ್ರಕರಣದಲ್ಲಿ ಅಲ್ಲಿಯ ನಿರಂತರ ಕೋಮು ಭಾಷಣ ಮಾಡುವಂತಹ, ನಿರಂತರ ಲವ್ ಜಿಹಾದಿನ ವಿಚಾರವಾಗಿ ಮಾತನಾಡುವಂತಹ, ನಿರಂತರ ಹಿಂದೂಗಳಿಗೆ ಹಾಗೆ ನಾನು ಏನೇ ಆದ್ರೂ ಕೂಡ, ನಾನು ಶಾಸಕನಾಗಿದ್ರು ಕೂಡ ನಾನು ಮೊದಲು ಹಿಂದೂ ಅಂತೇಳಿ ನಿರಂತರವಾಗಿ ವೇದಿಕೆಯಲ್ಲಿ ಬೊಬ್ಬೆ ಇಡುವಂತಹ, ಅಲ್ಲಿಯ ಹರೀಶ್ ಪೂಂಜನಿಂದ ಹಿಡಿದು ಅಲ್ಲಿಯ ಬಿಜೆಪಿಯ ಶಾಸಕರುಗಳಿಂದ ಹಿಡಿದು ಅಥವಾ ಬಿಜೆಪಿಯ ದೊಡ್ಡ ದೊಡ್ಡ ಭಾಷಣಗಾರರಿಂದ ಹಿಡಿದು ಪ್ರಭಾಕರ್ ಭಟ್ರಂತಹ ಸಂಘ ಪರಿವಾರದ ನಾಯಕರುಗಳಿಂದ ಹಿಡಿದು ಇದುವರೆಗೆ ಈ ಇಷ್ಟು ಹೆಣ್ಣು ಮಕ್ಕಳ ಈಗ ಇದಾಗಿದೆ. ಕೊನೆಯ ಪಕ್ಷದಲ್ಲಿ ಅನನ್ಯ ಭಟ್, ಪ್ರಭಾಕರ್ ಭಟ್ರ ಅದೇ ಜಾತಿಯವರು, ಬ್ರಾಹ್ಮಣ ಜಾತಿಯವರು. ಆ ತಾಯಿ ಬಂದು ಕಣ್ಣೀರು ಬಿಡುವಾಗ್ಲೂ ಕೂಡ ಪ್ರಭಾಕರ್ ಭಟ್ರಿಗೆ ಅವರ ಭಟ್ರ ಬ್ರಾಹ್ಮಣತ್ವದ ಬಗ್ಗೆ ನೆನಪಾಗ್ತಾ ಇಲ್ಲ, ಹಿಂದುತ್ವದ ನೆನಪಾಗ್ತಾ ಇಲ್ಲ, ಹಿಂದೂ ಮಹಿಳೆಯರ ಬಗ್ಗೆ ಅವರಿಗೆ ನೋವುಗಳು ಬರ್ತಾ ಇಲ್ಲ. ಏನು ಮುಸಲ್ಮಾನರಿಗೆ ಸಬ್ಜೆಕ್ಟ್ ಬಂದಾಗ ಮಾತ್ರ ಇವರಿಗೆ ಆಗುದು. ಈಗ ಇವರ ಹಿಂದುತ್ವದ ಅಮಲು ಎಲ್ಲಿಗೆ ಹೋಯಿತು? ಜನರನ್ನು ಹೊಡೆದಾಡಿಸುವಂತಹ ಇವರ ಭಾಷಣಗಳು ಎಲ್ಲಿಗೆ ಹೋಯಿತು? ಯಾಕೆ ಈ ಸಂದರ್ಭದಲ್ಲಿ ಇವರು ನೈಜವಾದಂತಹ ಈ ರೀತಿಯಲ್ಲಿ ಈ ತನಿಖೆ ನಡೆಯಬೇಕು? ಅನನ್ಯರ ಕುಟುಂಬಗಳಿಗೆ, ವೇದವಲ್ಲಿಯ ಗಂಡನಿಗೆ ಏನೆಲ್ಲ ಆರೋಪಗಳು ಇದೆ, ಇವರಿಗೆಲ್ಲ ನ್ಯಾಯ ಸಿಗ್ಬೇಕಂತೇಳಿ ಯಾಕೆ ಮಾತಾಡ್ತಾ ಇಲ್ಲ? ಆರ್ ಅಶೋಕ್ ರವರು ತೋರಿಸುವಂತ ಈ ಪತ್ರಿಕಾ ಹೇಳಿಕೆ ಏನು, ಇದರಲ್ಲಿ ಮುಸ್ಲಿಂ ಇದ್ದಾರೆ, ಇದರಲ್ಲಿ ಕೇರಳ ಇದೆ ಅಂತ ಹೇಳುವಂತಹ ಆ ಮನಸ್ಥಿತಿ ಇರುವಂತಹ ಅಶೋಕ್ ರವರಿಗೆ ಆ ಹಿಂದೂ ಮಕ್ಕಳ ಕುಟುಂಬಗಳು ಯಾಕೆ ಬರ್ತಾ ಇಲ್ಲ? ಆ ಹಿಂದೂಗಳ ಕೊಲೆಯಾಗಿದೆ ಅನ್ನುವ ಕುರಿತು ಯಾಕೆ ನೋವುಗಳು ಬರ್ತಾ ಇಲ್ಲ? ಬಿಜೆಪಿಯ ಅವರು ಚುನಾವಣಾ ಸಂದರ್ಭದಲ್ಲಿ ಅವರ ಪ್ರಣಾಳಿಕೆಯಿಂದ ಹಿಡಿದು ಲವ್ ಜಿಹಾದ್ ಅಂತ ಹೇಳ್ತಾರೆ, ಮುಸಲ್ಮಾನರ ವಿರುದ್ಧ ಎತ್ತಿ ಕಟ್ತಾರೆ, ಕೇರಳ ಫೈಲ್ಸ್ ನಂತಹ ಸಿನಿಮಾಗಳನ್ನ ಪ್ರೋತ್ಸಾಹ ಮಾಡ್ತಾರೆ. ಯಾಕೆ ಈಗ ಧರ್ಮಸ್ಥಳ ಫೈಲ್ಸ್ ಅಂತ ಹೇಳಿ ಸಿನಿಮಾ ಮಾಡ್ಲಿಕ್ಕೆ ಸಂಘ ಪರಿವಾರ ಫಂಡಿಂಗ್ ಮಾಡ್ತಾ ಇಲ್ಲ, ಪ್ರಮೋಟ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ? ಯಾಕೆ ಈಗ ಹಿಂದೂಗಳ ಭಾವನೆಗಳಿಗೆ, ಹಿಂದೂ ಹೆಣ್ಣು ಮಕ್ಕಳ ಜೀವಗಳಿಗೆ ಬೆಲೆ ಇಲ್ವಾ? ಇದರಲ್ಲಿ ಮುಸಲ್ಮಾನರಿಗೆ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯ ಸೌಹಾರ್ದ ಬಯಸುವಂತಹ ಜನತೆಗಿರುವಂತಹ ಕನ್ಸರ್ನ್ ಏನಂತ ಹೇಳಿದ್ರೆ, ಆ ಜೀವಗಳು ಏನಿದೆ, ಹೋದಂತಹ ಜೀವಗಳು, ಅವುಗಳಿಗೆ ನ್ಯಾಯ ಸಿಗ್ಬೇಕು. ಆ ಕುಟುಂಬಗಳ ಕಣ್ಣೀರನ್ನು ಒರೆಸುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು. ಅದು ಬಿಟ್ಟು ಇದರಲ್ಲಿ ರಾಜಕೀಯ ಇಲ್ಲ. ಇದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ನಾವು ಒಟ್ಟಾಗಬೇಕು, ನಾವು ಒಂದಾಗಿದ್ದೇವೆ. ಈ ಒಂದು ವಿಚಾರವನ್ನ ಇಟ್ಟುಕೊಂಡು ಜಿಲ್ಲೆಯ ಜನತೆ ಇದುವರೆಗೆ ಬಡಿದಾಡಿಕೊಂಡಿರುವಂತಹದ್ದವರು, ಇದುವರೆಗೆ ಸೌಹಾರ್ದತೆ ಇಲ್ಲದಂತಹ ಜಿಲ್ಲೆಯಲ್ಲಿ ಈ ಒಂದು ವಿಚಾರದಿಂದ ಸೌಹಾರ್ದತೆಯಿಂದ ಕೂಡ್ತಾ ಇದ್ದಾರೆ, ಒಕ್ಕಲಿನ ಧ್ವನಿಯನ್ನ ಮಾಡ್ತಾ ಇದ್ದಾರೆ. ನಾವು ಹೇಳ್ತಾ ಇರುವಂತಹದ್ದು, ಇದರಲ್ಲಿ ಮಾತಾಡ್ತಾ ಇರುವಂತಹದ್ದು ಮುಸಲ್ಮಾನರು, ಕೇರಳದ ಮಾಧ್ಯಮಗಳು, ತಿಮ್ಮರೋಡಿಯೋ, ಮಟ್ಟಣ್ಣ ಅವರು, ಹಿಂದೆ ಇದ್ದಂತಹ ಅಮೃತ ಅತ್ರಾಡಿ ಅವರು, ಯಾರು ಏನು ಈ ಹೋರಾಟದಲ್ಲಿ ಅಕ್ಬರ್ ಬೆಳ್ತಂಗಡಿ ಅವರು, ನವಾಜ್ ಕಟ್ಟೆ ಅವರು, ಅಡ್ವೊಕೇಟ್ ತಾಜ್ ಅವರು, ಯಾರೋ ಇರ್ಲಿ ಇದರ ಹಿಂದೆ, ನಾವು ಹೇಳ್ತಾ ಇರುವಂತಹದ್ದು ಸಮೀರ್ MD ಅವರು ಯಾರೇ ಇರ್ಲಿ, ಆ ಕುಟುಂಬಗಳಿಗೆ ನ್ಯಾಯ ಕೊಡ್ಲಿಕ್ಕೆ ಯಾಕೆ ನಮ್ಮಿಂದ ಸಾಧ್ಯ ಇಲ್ಲ? ಯಾಕೆ ತನಿಖೆ ನಡೆಯುವುದನ್ನೇ ಬಿಜೆಪಿ ಸಹಿಸ್ತಾ ಇಲ್ಲ, ಸಂಘ ಪರಿವಾರ ಸಹಿಸ್ತಾ ಇಲ್ಲ? ಯಾಕೆ ಇವರ ದೊಡ್ಡ ದೊಡ್ಡ ನಾಯಕರುಗಳು, ಮುತಾಲಿಕ್ರವರು, ಕೇರಳಲ್ಲಿ ಅಂತವರು ಬಂದು ಈ ವಿಚಾರವಾಗಿ ಮಾತನಾಡ್ತಾ ಇಲ್ಲ? ಅಂದರೆ ಇವರ ಹಿಂದುತ್ವ, ಇವರ ಹಿಂದೂ ಯುವತಿಯರ ಮೇಲೆ ಇರುವಂತ ಇವರ ಕನ್ಸರ್ನ್, ಕರುಣೆ, ಕಣ್ಣೀರು, ಆರೋಪಗಳೆಲ್ಲವೂ ಕೂಡ ಬೋಗಸ್ ಅನ್ನುವಂಥದ್ದು ಈ ಮೂಲಕ ಬಹಿರಂಗ ಆಗ್ತಾ ಇದೆ. ಹಾಗಾಗಿ ನಾವು ಹೇಳ್ತಾ ಇರುವಂತಹದ್ದು, ಕರ್ನಾಟಕ ಸರ್ಕಾರ SIT ಅನ್ನು ರಚಿಸಿದೆ. ಶೋಭಾ ಕರಂದ್ಲಾಜೆ ಅವರೇ, ಎಲ್ಲಿ ಹೋಗಿ ಬಿದ್ದುಕೊಂಡಿದ್ದೀರಿ? ಯಾಕೆ ನಿಮ್ಗೆ ಧರ್ಮಸ್ಥಳದ ಬಸ್ ಸಿಗ್ತಾ ಇಲ್ವಾ
ಅಥವಾ ರಸ್ತೆ ಗೊತ್ತಾಗ್ತಾ ಇಲ್ವಾ? ಯಾಕೆ ಹಿಂದೂ ಹೆಣ್ಮಕ್ಕಳ ಕುರಿತು ಈಗ ನೀವು ಬರ್ತಾ ಇಲ್ಲ? ಸುಳ್ಳು ಕೊಲೆಗಳ ಪಟ್ಟಿಯನ್ನ ಪಾರ್ಲಿಮೆಂಟ್ ಅಲ್ಲಿ ಒಂದು ಟೈಮಲ್ಲಿ ನೀವು ನೀಡಿದ್ರಲ್ಲ, ಮುಸಲ್ಮಾನರು ಕೊಂದದ್ದು ಅಂತ ಹೇಳಿ. ಯಾಕೆ 100 ಮಹಿಳೆಯರು ಮಿಸ್ ಆಗಿದ್ದಾರೆ, ಇಷ್ಟು ತಾಯಂದಿರು ಬಂದು ಕೂಗ್ತಾ ಇದ್ದಾರೆ, ಇಷ್ಟು ಹಿಂದೂ ಕುಟುಂಬಗಳು ಕಣ್ಣೀರಲ್ಲಿದೆ, ನ್ಯಾಯ ಕೊಡಿ ಅಂತ ಹೇಳಿ ಯಾಕೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತಾ ಇಲ್ಲ? ನಿಮ್ಮಿಂದ ಆಗ್ತಾ ಇಲ್ವಾ? ತೇಜಸ್ವಿ ಸೂರ್ಯಗೆ ಆಗ್ತಾ ಇಲ್ವಾ? ಮಂಗಳೂರಿನ ಬ್ರಿಜೇಶ್ ಚೌಟರ್ ಅವರೇ, ಎಲ್ಲಿ ಹೋಗಿದೆ ನಿಮ್ಮ ಬದ್ಧತೆ? ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆ ಇಷ್ಟು ದೊಡ್ಡ ಪ್ರಶ್ನೆಯನ್ನ ವಿಚಾರವನ್ನ ನೀವು ಪಾರ್ಲಿಮೆಂಟ್ ಅಲ್ಲಿ ಎತ್ತಾ ಇಲ್ಲ? ನೀವು ನಿಮ್ಮ ಬದ್ಧತೆಯನ್ನು ಇಲ್ಲಿ ಪ್ರದರ್ಶಿಸಿ. ಇಲ್ಲದಿದ್ರೆ ಜನರು ಮುಂದಿನ ದಿನಗಳಲ್ಲಿ ನಿಮ್ಮನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೊಡೆದೋಡಿಸ್ತಾರೆ. ನಿಮ್ಮನ್ನ ಮುಂದಿನ ಜಿಲ್ಲೆಯಲ್ಲಿ ಪ್ರಜಾಮತಕ್ಕೆಯಿಂದ ಮತ ನೀಡಿ ನಿಮ್ಮನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿಮ್ಮ ಅಸ್ತಿತ್ವ ಇಲ್ಲದಂತ ಮಾಡ್ತಾರೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಧರ್ಮಸ್ಥಳ ಫೈಲ್ಸ್ ವಿಚಾರದಲ್ಲಿ, ಈ ಕೊಲೆಗಳ ವಿಚಾರದಲ್ಲಿ ನ್ಯಾಯಯುತವಾಗಿ ಸಂವಿಧಾನಾತ್ಮಕವಾಗಿ ಹೋರಾಟವನ್ನ ಮಾಡುವಂತಹ, ಸೌಹಾರ್ದತೆಯಿಂದ ಹೋರಾಟವನ್ನು ಬಯಸುವಂತಹ, ಆ ಕುಟುಂಬಗಳಿಗೆ ನ್ಯಾಯ ಸಿಗ್ಬೇಕಂತ ಭಾವಿಸುವಂತ ಧ್ವನಿಗಳಿಗೆ ಖಂಡಿತವಾಗಿ ಕೂಡ ನಾವು ಧ್ವನಿಗಳನ್ನು ಕೂಡಿಸ್ತಾ ಇದ್ದೇವೆ. ಈ ಹೋರಾಟದಲ್ಲಿ ಈ ಕುಟುಂಬಗಳೊಂದಿಗೆ ಸದಾ SDPI ಇದರ ಹಿಂದೆ ಇರುವುದಲ್ಲ. ಅಶ್ವಥ್ರವರೇ, ನಾವು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ನಾವು ಒಟ್ಟಾಗಿ ಮುಂದೆ ಹೋಗ್ತಾ ಇದ್ದೇವೆ. ಇದನ್ನ ಮುಂದೆ ಹೋಗುವಂತಹ ಎಲ್ಲಾ ಹೋರಾಟಗಳಲ್ಲಿ SDPI ಸದಾ ಇದೆ ಅಂತ ಹೇಳಿಕೊಳ್ಳುತ್ತಾ ನನ್ನ ಹೇಳಿಕೆಯನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ.